8 ವರ್ಷಗಳ ಹಿಂದೆ ನಿರ್ಮಾಪಕ ಎನ್.ಎಂ. ಸುರೇಶ್ ಅವರು ಕಿಚ್ಚ ಸುದೀಪ್ ವಿರುದ್ಧ ಸುಳ್ಳು ಆಸ್ತಿ ಸಂಪಾದನೆ ಮತ್ತು ವಂಚನೆ ಆರೋಪವನ್ನ ಮಾಡಿದ್ರು. ಈ ಘಟನೆಯಿಂದ ರೊಚ್ಚಿಗೆದ್ದ ಕಿಚ್ಚನ ಅಭಿಮಾನಿಗಳು ಕಿಚ್ಚ ಬಾಸ್ ತಂಟೆಗೆ ಬಂದ್ರೆ ನಾವು ಸುಮ್ಮನಿರಲ್ಲ ಹುಷಾರ್ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಚಿತ್ರರಂಗ ಯಾವತ್ತಿದ್ರೂ ಒಂದೇ, ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಕಿಚ್ಚ ಸುದೀಪ್ ನಾನು ಒಳ್ಳೆಯ ಸ್ನೇಹಿತರು. ಸುದೀಪ್ ನಮ್ಮ ಫ್ಯಾಮಿಲಿ ಮೆಂಬರ್ ಅಂತಂದ್ರೂ ತಪ್ಪಿಲ್ಲ. ಇದು ಈಗ ಕೋರ್ಟ್ಗೆ ಹೋಗಿದೆ. ನಿರ್ಮಾಪಕರು, ನಟರು ಚಿತ್ರರಂಗಕ್ಕೆ ಪಿಲ್ಲರ್ಗಳ ಹಾಗೆ. ಆ ದೂರಿನಲ್ಲಿ ಸುದೀಪ್ ಅವರು ನನ್ನಿಂದ ದುಡ್ಡು ತಗೊಂಡು ಸಿನಿಮಾ ಮಾಡಿ ಕೊಟ್ಟಿಲ್ಲ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಪ್ರೀತಾ ಶೆಟ್ಟಿ. ಇತ್ತೀಚೆಗೆ ಯಾವುದೇ ಫೀಲ್ಡ್ ನಲ್ಲಾದ್ರೂ ಸರಿ, ಯಾರೋ ಒಬ್ರು ಬೆಳೀತಾ ಇದ್ದಾರೆ ಅಂತಂದ್ರೆ ಅವರನ್ನ ತುಳಿಯೋದು ಹೇಗೆ, ಕೆಳಗೆ ಬೀಳ್ಸೋದು ಹೇಗೆ ಅಂತಾನೆ ಕುತಂತ್ರ ಮಾಡ್ತಾ ಇರ್ತಾರೆ. ಕೆಲವರು ಅದಕ್ಕಂತಾನೆ ಹುಟ್ಟಿರೋ ತರ ಬದುಕ್ತಾರೆ. ಇವರ ಕುತಂತ್ರಕ್ಕೆ ಆ ವ್ಯಕ್ತಿ ಯೋಗ್ಯನಾಗಿದ್ರೆ ಸರಿ, ಇಲ್ಲಾಂದ್ರೆ ಕಷ್ಟಪಟ್ಟು ಮೇಲೆ ಬಂದವರು ಮೇಲೇನೆ ಹೋಗ್ಬಿಡ್ತಾರೆ. ಆಗ ಕುತಂತ್ರಿಗಳಾದ ಅವರು ತಾವು ತೋಡಿದ ಹಳ್ಳಕ್ಕೆ ತಾವೇ ಬೀಳೋದು ಗ್ಯಾರಂಟಿ. ಅದು ಎಷ್ಟೋ ಸಲ ಎಷ್ಟೋ ಕಡೆ ಪ್ರೂವ್ ಆಗಿದೆ. ಈಗ ನಾನು ಹೇಳೋ ಈ ಸ್ಟೋರಿಲೂ ಹಾಗೆ ಆಗಿದೆ. ಅದೇನ್ ಸ್ಟೋರಿ ಹೇಳ್ತೀನಿ ಕೇಳಿ. 8 ವರ್ಷಗಳ ಹಿಂದೆ ನಿರ್ಮಾಪಕ ಎನ್.ಎಂ. ಸುರೇಶ್ ಅವರು ಕಿಚ್ಚ ಸುದೀಪ್ ವಿರುದ್ಧ ಸುಳ್ಳು ಆಸ್ತಿ ಸಂಪಾದನೆ ಮತ್ತು ವಂಚನೆ ಆರೋಪವನ್ನ ಮಾಡಿದ್ರು. ಈ ಘಟನೆಯಿಂದ ರೊಚ್ಚಿಗೆದ್ದ ಕಿಚ್ಚನ ಅಭಿಮಾನಿಗಳು ಕಿಚ್ಚ ಬಾಸ್ ತಂಟೆಗೆ ಬಂದ್ರೆ ನಾವು ಸುಮ್ಮನಿರಲ್ಲ ಹುಷಾರ್ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಹಲವು ಕಾಂಟ್ರವರ್ಸಿಗಳು ಆದ್ಮೇಲೆ ಕಿಚ್ಚ ಸುದೀಪ್ ಅವರು ಎನ್.ಎಂ. ಸುರೇಶ್ ವಿರುದ್ಧ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಹಾಕ್ತಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋರ್ಟ್ಗೆ ಹಾಜರಾಗಿ ನಟ ಸುದೀಪ್ ತಮ್ಮ ಹೇಳಿಕೆಯನ್ನ ದಾಖಲಿಸಿದ್ರು. ಹಲವು ಫೋಟೋಗಳೊಂದಿಗೆ ಕೋರ್ಟ್ ಮುಂದೆ ದಾಖಲೆಗಳನ್ನು ಅವರು ಸಲ್ಲಿಸಿದ್ರು. ಆ ನಂತರ ಕಿಚ್ಚ ಸುದೀಪ್ ಅವರು ಕುಮಾರ್ ವಿರುದ್ಧ 10 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹಾಕಿದ್ರು. ಸುದೀಪ್ ಅವರ ಹೇಳಿಕೆಯನ್ನ ಆಲಿಸಿದ್ದ 13ನೇ ಎಸಿಎಂಎಂ ಕೋರ್ಟ್ನ ನ್ಯಾಯಮೂರ್ತಿ ವೆಂಕಣ್ಣ ಬಸಪ್ಪ ಹೊಸ್ಮನಿ ಅವರು ಸುದೀಪ್ ಸಲ್ಲಿಸಿದ್ದ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಅಂಗೀಕಾರ ಮಾಡಿದ್ರು. ಜೊತೆಗೆ ನಿರ್ಮಾಪಕರಾದ ಎಂ.ಎನ್. ಕುಮಾರ್ ಹಾಗೂ ಸುರೇಶ್ಗೆ ಸಮನ್ಸ್ ಜಾರಿಯಾಗಿತ್ತು. 8 ವರ್ಷಗಳ ಹಿಂದೆ ನಿರ್ಮಾಪಕ ಎನ್.ಎಂ. ಸುರೇಶ್ ಅವರು ಕಿಚ್ಚ ಸುದೀಪ್ ವಿರುದ್ಧ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ದೂರು ಕೊಟ್ಟಿದ್ರು. ಆ ದೂರಿನಲ್ಲಿ ಸುದೀಪ್ ಅವರು ನನ್ನಿಂದ ದುಡ್ಡು ತಗೊಂಡು ಸಿನಿಮಾ ಮಾಡಿ ಕೊಟ್ಟಿಲ್ಲ, ಫೋನ್ ಕಾಲ್ಗೂ ಸಿಗ್ತಾ ಇಲ್ಲ ಎಂದು ಆ ದೂರಲ್ಲಿ ಹೇಳಿರ್ತಾರೆ. ಕಿಚ್ಚ ಸುದೀಪ್ ತಮ್ಮ ಮೇಲೆ ಸಲ್ಲಿಸಿದ್ದ ಮಾನನಷ್ಟ ಮೊಕದ್ದಮೆಯನ್ನು ರದ್ದು ಮಾಡುವಂತೆ ನಿರ್ಮಾಪಕ ಎನ್.ಎಂ. ಸುರೇಶ್ ಸಲ್ಲಿಸಿದ್ದ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ ಇದೀಗ ನಿರಾಕರಿಸಿದೆ. ಅದಾದ ನಂತರ ಕಿಚ್ಚ ಸುದೀಪ್ ಅವರ ವಿರುದ್ಧ ನಿರ್ಮಾಪಕ ರಮೇಶ್ ಅವರು ಕಳೆದ 8 ವರ್ಷಗಳ ಹಿಂದೆ ಹಣ ಪಡೆದು ನನಗೆ ಸಿನಿಮಾ ಮಾಡಿ ಕೊಟ್ಟಿಲ್ಲ, ಪ್ರತಿ ಸಲ ಸತಾಯಿಸುತ್ತಿದ್ದಾರೆ, ಈಗ ಫೋನ್ಗೂ ಸಿಗುತ್ತಿಲ್ಲ ಅಂತ ಸುದೀಪ್ ವಿರುದ್ಧ ಆರೋಪ ಮಾಡಿದ್ರು. ಈ ವಿಚಾರಕ್ಕೆ ರವಿಚಂದ್ರನ್ ಅವರ ಎಂಟ್ರಿ ಕೂಡ ಆಗಿತ್ತು. ಶಿವರಾಜ್ ಕುಮಾರ್ ಅವರು ಈ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರು. ನಿರ್ಮಾಪಕ ರಮೇಶ್ ಅವರು ಶಿವರಾಜ್ ಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಆ ವೇಳೆ ಶಿವಣ್ಣ, ಚಿತ್ರರಂಗದಲ್ಲಿ ಯಾವಾಗಲೂ ಜಗಳ ಕಾಮನ್ ಆಗಿರುತ್ತೆ, ಆದ್ರೆ ಹಳೆಯದನ್ನೆಲ್ಲ ಮತ್ತೆ ಮತ್ತೆ ಕೆದಕಬಾರದು, ಅದು ಒಳ್ಳೆಯದಲ್ಲ, ನಾವೆಲ್ಲ ಜೊತೆಯಾಗಿ ಕುಟುಂಬದ ರೀತಿ ಇರಬೇಕು ಅಂತ ಅವರು ಮಾಧ್ಯಮಕ್ಕೆ ಹೇಳಿದ್ರು. ಚಿತ್ರರಂಗ ಯಾವತ್ತಿದ್ರೂ ಒಂದೇ, ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಕಿಚ್ಚ ಸುದೀಪ್ ನಾನು ಒಳ್ಳೆಯ ಸ್ನೇಹಿತರು. ಸುದೀಪ್ ನಮ್ಮ ಫ್ಯಾಮಿಲಿ ಮೆಂಬರ್ ಅಂತಂದ್ರೂ ತಪ್ಪಿಲ್ಲ. ಇಲ್ಲಿ ಏನೇನು ಆಗಿದೆ ಅಂತ ಸುದೀಪ್ಗೂ ಗೊತ್ತಿರುತ್ತೆ, ಕುಮಾರ್ಗೂ ಗೊತ್ತಿರುತ್ತೆ, ಏನು ನಡೆದಿದೆ ಅಂತ ಅವರಿಬ್ಬರ ಮಧ್ಯೆ ಗೊತ್ತಿರುತ್ತೆ. ಇದು ಈಗ ಕೋರ್ಟ್ಗೆ ಹೋಗಿದೆ. ನಿರ್ಮಾಪಕರು, ನಟರು ಚಿತ್ರರಂಗಕ್ಕೆ ಪಿಲ್ಲರ್ಗಳ ಹಾಗೆ. ರವಿಚಂದ್ರನ್ ಅವರು ನನ್ನ ಜೊತೆ ಮಾತನಾಡಿ ಅಂತ ಹೇಳಿರೋದು ಅವರ ದೊಡ್ಡತನ ಅಂತ ಹೇಳಿದ್ರು ನಟ ಶಿವರಾಜ್ ಕುಮಾರ್. ಶಿವಮೊಗ್ಗದ ಕಿಚ್ಚ ಸುದೀಪ್ ಅಭಿಮಾನಿಗಳು ನಿರ್ಮಾಪಕರ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಆ ನಂತರ ಕಿಚ್ಚ ಸುದೀಪ್ ಅವರು ಕುಮಾರ್ ವಿರುದ್ಧ 10 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹಾಕಿದ್ರು. ಸುದೀಪ್ ಅವರ ಹೇಳಿಕೆಯನ್ನ ಆಲಿಸಿದ್ದ 13ನೇ ಎಸಿಎಂಎಂ ಕೋರ್ಟ್ನ ನ್ಯಾಯಮೂರ್ತಿ ವೆಂಕಣ್ಣ ಬಸಪ್ಪ ಹೊಸ್ಮನಿ ಅವರು ಸುದೀಪ್ ಸಲ್ಲಿಸಿದ್ದ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಅಂಗೀಕಾರ ಮಾಡಿದ್ರು. ಜೊತೆಗೆ ನಿರ್ಮಾಪಕರಾದ ಎಂ.ಎನ್. ಕುಮಾರ್ ಹಾಗೂ ಸುರೇಶ್ಗೆ ಸಮನ್ಸ್ ಜಾರಿಯಾಗಿತ್ತು. ಇದನ್ನೆಲ್ಲ ನೋಡಿದ ನಂತರ ಪ್ರಕರಣ ಸಂಬಂಧ ಐಪಿಸಿ ಸೆಕ್ಷನ್ 499 ಮತ್ತು 500ರ ಅಡಿಯಲ್ಲಿ ವಿಚಾರಣಾ ನ್ಯಾಯಾಲಯದಲ್ಲಿ ಬಾಕಿ ಉಳಿದಿರುವ ಪ್ರಕ್ರಿಯೆಗಳನ್ನು ರದ್ದುಗೊಳಿಸುವಂತೆ ಸುರೇಶ್ ಅವರು ಅರ್ಜಿ ಸಲ್ಲಿಸಿದ್ರು. ಸುದೀಪ್ ಅವರ ವಿರುದ್ಧ ಮಾನಹಾನಿಕರ ಮತ್ತು ಸಮಾಜದಲ್ಲಿ ಅವರ ಹೆಸರನ್ನ ಕೆಡಿಸುವಂತ ಆರೋಪದ ಪ್ರಕರಣವನ್ನ ದಾಖಲಿಸಲಾಗಿದೆ. ಸಮನ್ಸ್ ಜಾರಿ ಮಾಡುವ ಕ್ರಮದಲ್ಲಿ ಯಾವುದೇ ಅಕ್ರಮ ಕಂಡು ಬಂದಿಲ್ಲ, ಹಾಗಾಗಿ ರದ್ದು ಮಾಡಲಾಗದು ಎಂದು ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅಭಿಪ್ರಾಯಪಟ್ಟಿದ್ದಾರೆ. ಇದರಿಂದ ನಿರ್ಮಾಪಕರಾದ ಎಂ.ಎನ್. ಕುಮಾರ್ ಹಾಗೂ ಸುರೇಶ್ ತಾವು ತೋಡಿದ ಹಳ್ಳಕ್ಕೆ ತಾವೇ ಬಿದ್ದಿದ್ದಾರೆನ್ನಬಹುದು.
ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.